ಸಾಫ್ಟ್ವೇರ್ ಸೊಸೆ ಮತ್ತು ಫಾರ್ಮರ್ ಸೊಸೆ. ಒಂದು ಸಣ್ಣ ಗ್ರಾಮದಲ್ಲಿ ಸರೋಜಮ್ಮ ಎನ್ನುವ ಮಹಿಳೆ ಇದ್ದರು. ಅವರಿಗೆ 2 ಗಂಡು ಮಕ್ಕಳು ಇದ್ದರು. ಸರೋಜಮ್ಮ ದೊಡ್ಡ ಮಗನಾದ ಮೋಹನ್ಗೆ ವ್ಯವಸಾಯ ಕುಟುಂಬದಿಂದ ಮಂಜುಳಾ ಎನ್ನುವ ಹುಡುಗಿಯನ್ನು ಮದುವೆ ಮಾಡಿಸಿದರು. ಮೋಹನ್ಗೆ ಮದುವೆ ಮಾಡಿ ಸ್ವಲ್ಪ ದಿನದಲ್ಲೇ ಚಿಕ್ಕ ಮಗನಾದ ಮುರಳಿಗೆ ವಾಣಿ ಎನ್ನುವ ಸಾಫ್ಟ್ವೇರ್ ಕಂಪನಿನಲ್ಲಿ ಕೆಲಸ ಮಾಡುವ ಹುಡುಗಿಯನ್ನು ಮದುವೆ ಮಾಡಿಸಿದರು. ಮಂಜುಳಾ ಅವಳು ಕಷ್ಟದಿಂದ ಬೆಳೆದ ಹುಡುಗಿ. ಆದ್ದರಿಂದ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸಗಳನ್ನು ಮುಗಿಸಿ ಮತ್ತು ಅಡುಗೆಯ ಕೆಲಸಗಳನ್ನು ಮಾಡುತ್ತಾಳೆ. ಆದರೆ ವಾಣಿ ಮಾತ್ರ ಬೆಳಿಗ್ಗೆ 8 ಗಂಟೆಗೆ ಎದ್ದು ಅವಳು ಸ್ನಾನ ಮಾಡಿ ರೆಡಿಯಾಗಿ ಟಿಫನ್ ಮಾಡಿ ಮತ್ತು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ತೆಗೆದುಕೊಂಡು ಆಫೀಸ್ಗೆ ಹೋಗಿ ಬಿಡುತ್ತಾಳೆ. ವಾಣಿಗೆ ಮಂಜುಳಳನ್ನು ಕಂಡರೆ ಸ್ವಲ್ಪನೂ ಇಷ್ಟವಾಗುವುದಿಲ್ಲ. ಯಾವಾಗಲೂ ಮನಸ್ಸಿನೊಳಗೆ ಬೈಯುತ್ತಿರುತ್ತಾರೆ. ಹೀಗೆ ಒಂದು ದಿನ ಮಂಜುಳಾ ಅಡುಗೆ ಮಾಡುತ್ತಿರುವಾಗ ವಾಣಿ ಬಂದು ಹೀಗೆ ಕೇಳುತ್ತಾಳೆ. ಅಕ್ಕ, ನನ್ನ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀರಾ? ಆಫೀಸ್ಗೆ ಟೈಮ್ ಆಯ್ತು. ವಾರಿ ವಾಣಿ, ಅತ್ತೆ ದೋಸೆಯನ್ನು ಕೇಳಿದರು. ಅವರಿಗೆ ಮಾಡುತ್ತಾ ಮರೆತು ಬಿಟ್ಟೆ. ಇವತ್ತು ಒಂದು ದಿನ ನೀನು ಟಿಫನ್ ಬಾಕ್ಸ್ ರೆಡಿ ಮಾಡಿಕೋ. ಯಾಕೆ? ನನ್ನ ಲಂಚ್ ಬಾಕ್ಸ್ ರೆಡಿ ಮಾಡಿಬಿಟ್ಟು ನಂತರ ನೀವು ದೋಸೆ ಮಾಡಬಹುದು ತಾನೆ? ನೀವು ಎಲ್ಲಾದರೂ ಹೋಗುತ್ತೀರಾ? ಮನೆಯಲ್ಲೇ ಇರುತ್ತೀರಾ ತಾನೆ? ಯಾವಾಗಲಾದರೂ ಏನು ಬೇಕಾದರೂ ಅಡುಗೆ ಮಾಡಿ ತಿನ್ನಬಹುದಲ್ಲವೇ? ಆದರೆ ನಾನು ಆಫೀಸ್ಗೆ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕು. ನನಗೆ ಎಷ್ಟೊಂದು ಟೆನ್ಷನ್ ಆಗುತ್ತೆ ಗೊತ್ತಾ? ಈಗ ಏನಾಯ್ತು ಅಂತ ಇಷ್ಟೊಂದು ಕೋಪದಿಂದ ಇದ್ದೀಯ ವಾಣಿ? ಮಾಡಿ ಮಡಿಗಿರುವ ಊಟವನ್ನು ಬಾಕ್ಸ್ಗೆ ಹಾಕಿಕೊಳ್ಳುವುದಕ್ಕೆ ಯಾಕೆ ಇಷ್ಟೊಂದು ಸೋಂಬೇರಿಯಾಗಿದ್ದೀಯ ನೀನು? ಏನು ಹೇಳಿದೆ? ನಾನು ಸೋಂಬೇರಿಯ? ದಿನಾಲೂ ಆಫೀಸ್ಗೆ ಹೋಗಿ ಕೆಲಸ ಮಾಡಿದರೆ ಗೊತ್ತಾಗುತ್ತದೆ ಯಾರು ಸೋಂಬೇರಿ ಅಂತ. ಮೊದಲು ನಿನಗೆ ವಿದ್ಯಾಭ್ಯಾಸ ಇದೆಯಾ? ಇದ್ದರೆ ತಾನೇ ನೀವು ಅದರ ಬಗ್ಗೆ ಎಲ್ಲ ಗೊತ್ತಾಗುತ್ತದೆ. ನನಗೆ ಲಂಚ್ ಬಾಕ್ಸ್ ಬೇಡ, ಏನೂ ಬೇಡ. ನಾನು ಆಫೀಸ್ನಲ್ಲಿ ಏನಾದರೂ ಆರ್ಡರ್ ಮಾಡಿ ತಿನ್ನಿಕೊಳ್ಳುತ್ತೇನೆ ಎಂದು ಹೇಳಿ ವಾಣಿ ಅಲ್ಲಿಂದ ಹೊರಟು ಬಿಟ್ಟರು. ಮಂಜುಳಾ ಏನು ಹೇಳದೆ ಮುಗುಳುನಗೆಯಿಂದ ನಿಂತಿಕೊಂಡಳು. ನಂತರ ವಾಣಿ ಆಫೀಸ್ಗೆ ಹೋಗಿ ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ಕೆಲಸ ಮಾಡುತ್ತಿದ್ದಳು. ಇಲ್ಲಿ ಮಂಜುಳಾ ಮನೆಯಲ್ಲಿ ಎಲ್ಲರಿಗೂ ಅಡುಗೆ ಮಾಡಿ ನಂತರ ಮನೆಯ ಹಿಂದೆ ಇರುವ ಅವರ ತೋಟದಲ್ಲಿ ಟೊಮೊಟೊ, ಬದನೆಕಾಯಿ, ತರಕಾರಿಗಳು ಮತ್ತು ಭತ್ತದ ಪೈರ್ಗಳನ್ನು ನಾಟಿ ಮಾಡಿದರು. ಒಬ್ಬಳೇ ತೋಟಕ್ಕೆ ಹೋಗಿ ಭತ್ತದ ಪೈರ್ಗಳಿಗೆ ನೀರು ಬಿಟ್ಟು ಮತ್ತು ಹಾಲು ಕೊಡುವ ಹಸುವಿಗೆ ಹುಲ್ಲು ಕಟ್ ಮಾಡಿ ಹಾಕಿ ಮತ್ತೆ ತರಕಾರಿ ತೋಟಕ್ಕೆ ಬಂದಳು. ಭತ್ತದ ಪೈರುಗಳಿಗೆ ಹುಳ ಬಿದ್ದಿರುವ ತರ ಇದೆ. ನಾಳೆ ಅವರಿಗೆ ಹೇಳಿ ಔಷಧಿ ತರ ಕೇಳಬೇಕು, ಇಲ್ಲಂದರೆ ಭತ್ತದ ಪೈರುಗಳೆಲ್ಲ ನಾಶವಾಗಿ ಬಿಡುತ್ತದೆ ಎಂದು ಹೇಳಿ ಯೋಚನೆ ಮಾಡುತ್ತಾ ಸಂಜೆವರೆಗೂ ತೋಟದಲ್ಲೇ ಇದ್ದು ತೋಟದಲ್ಲಿರುವ ಎಲ್ಲಾ ಕೆಲಸಗಳನ್ನು ಮುಗಿಸಿ ಸಂಜೆ ಆದ ತಕ್ಷಣ ಮತ್ತೆ ಮನೆಗೆ ಬಂದು ಮನೆಯ ಎಲ್ಲಾ ಕೆಲಸ ಮುಗಿಸಿ ಅಡುಗೆ ಮಾಡಲು ಅಡುಗೆ ರೂಮಿಗೆ ಹೋದಳು. ವಾಣಿ ಆಗ ತಾನೇ ಆಫೀಸಿಂದ ಬಂದು ಸೊರವಾಗಿ ಸೋಫಾದಲ್ಲಿ ಕುಳಿತುಕೊಂಡಳು.